ಜಾರಕಿಹೊಳಿ ಮಾತ್ರ ಅಂತ ಹೇಳ್ತಾರೆ ಸರ್ ಯತೀಂದ್ರ ಅವರು. ಅಂದ್ರೆ ಉಳಿದವ್ರು ಅವ್ರ ಅಭಿಪ್ರಾಯ ಕರೆಕ್ಟಾಗಿದೆ. ಅವ್ರು ಕರೆಕ್ಟಾಗಿ ಹೇಳಿದ್ದಾರೆ. ಯತೀಂದ್ರ ಅವರ ಅಭಿಪ್ರಾಯ ಇದೆ. ಅವರು ಆ ಲೈನ್ದಲ್ಲಿದ್ದಾರೆ. ಎಲ್ಲ ಜಾತಿ ಜನಾಂಗದವ್ರನ್ನ ಜೊತೆಗೂಡಿಸ್ಕೊಂಡು ಹೋಗ್ತಕ್ಕಂಥದ್ದು ಅವರಲ್ಲಿ ಆ ಗುಣ ಇದೆ. ಸರ್ ಈ ಮಾತು ಡಿ ಕೆ ಶಿ ಅವರ ಬೆಂಬಲ ಇರಲಿ ಎಲ್ಲೋ ಒಂದ್ಸರಿ ಸಮಾಧಾನ ಮಾಡಿಸ್ಕೊಂಡು ಇಲ್ಲ, ಸಹಜವಾಗಿ ಕೆಲವು ಭಾವನೆಗಳು ಬರ್ತವೆ. ಬಟ್ ಅದು AICC ಹಾಗೂ CLP ಆಗೋದನ್ನು ನಾನು ನೀನು ಅನ್ಕೊಂಡ್ರೆ ಏನು ಲಾಭ ಆಗುತ್ತೆ? ಹೈಕಮಾಂಡ್ ಅಂತಿಮ ಮುದ್ರೆ ಬೇಕು. ಡೆಫಿನೆಟ್ಲಿ ಅಲ್ಲ, ಮೊನ್ನೆ ಸಿದ್ದರಾಮಯ್ಯನವ್ರು ಬಂದಾಗ ಹೇಳ್ತಾರೆ ಹೈಕಮಾಂಡ್ ಮುದ್ರೆ ಇರಬೇಕು, ಬಟ್ CLPಯಲ್ಲಿ ಆಗದೆ ಇದ್ರೆ. ನಾನು ಅದಕ್ಕೆ ಎರಡು ಹೇಳಿದ್ದೆ. CLP ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಹಾಗೂ ಹೈಕಮಾಂಡ್. ಸರ್ ಕಬ್ಬು ಬೆಳೆಗಾರರೊಂದು ಒಂದು ಗಳು ಅಲ್ಲಲ್ಲಿ ತಮ್ಮ ರಾಜಕೀಯ ಪಕ್ಷದಲ್ಲಿ ಕೇಳಿ ಬರ್ತಾ ಇರ್ತಕ್ಕಂಥದ್ದು, ಅದಕ್ಕೆ ಮುಖ್ಯವಾಗಿ CM ಪುತ್ರ ಯತೀಂದ್ರ ಅವರೇ ಈ ರೀತಿಯಾದಂಥ ಹೇಳಿಕೆಯನ್ನು ನೀಡಿರುವಂಥದ್ದು. ನಾನು ಸ್ಪಷ್ಟವಾಗಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ, ಅವರೇನಾದರೂ ಹೇಳಿದರೆ ಅದು ವೈಯಕ್ತಿಕ ಅಭಿಪ್ರಾಯ. ಇದು CLPಯಲ್ಲಿ ಆಯ್ಕೆ ಆಗ್ತಕ್ಕಂಥದ್ದು AICC ನಾಯಕರು ಇದನ್ನು ಚೂಸ್ ಮಾಡ್ತಕ್ಕಂಥದ್ದು ಇರೋದ್ರಿಂದ ನಾನು ಡಾಕ್ಟರ್ ಯತೀಂದ್ರ ಸಾಹೇಬರ ವೈಯಕ್ತಿಕ ಅಭಿಪ್ರಾಯನ ನಾನು ಹಂಚ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ದಟ್ಸ್ ನಾಟ್ ಸರ್. ಈಗ ಮೊನ್ನೆ ತಾವು ಕೂಡ ಬಹಿರಂಗ ವೇದಿಕೆಯಲ್ಲಿ ಹೇಳಿರ್ತಕ್ಕಂಥದ್ದು ಸರ್. ಇದು ಒಬ್ಬರು MLC ಅವರು ಇರ್ಬೋದು, ಆದರೆ CM ಪುತ್ರ ಅವರು ಕೂಡ ಹೌದು. ಅವರ ಹೇಳಿಕೆಗೆ ಬಹಳಷ್ಟು ಮನ್ನಣೆ ಸಿಗ್ತೈತಿ. ಆ ವಿಚಾರ ಬಹಳಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಅವ್ರ ವೈಯಕ್ತಿಕ ಅಭಿಪ್ರಾಯ, ಅದು CLP ಹಾಗೂ AICC ಅಭಿಪ್ರಾಯ ಅಲ್ಲ. ಅಂದರೆ ಸತೀಶ್ ಜಾರಕಿಹೊಳಿ ಅವ್ರನ್ನ ಮುಂದಿನ ನಾಯಕ ಅಂತೇಳಿ ಬಿಂಬಿಸುವಂಥ ಕೆಲಸ ನಡೆದೈತೆ ಅಂತ ಹೇಳಿ ಮಾಡ್ಬೋದು. ಏನೈತಿ, ನಾಯಕರು ಸುಮ್ಮನೆ ನಾನು ನೀನು ನಾಯಕನ ಮಾಡೋಕ್ಕಾಗೋದಿಲ್ಲ. ನಾಯಕನಾಗಿ ಹೊರಹೊಮ್ಮಬೇಕು. ಆ ನಾಯಕತ್ವ ಸತೀಶ್ ಜಾರಕಿಹೊಳಿಯಲ್ಲಿದೆ. ಸರ್ ತಾವು ಮೊನ್ನೆ CM ಕನಸು ಕಾಣ್ತಾ ಇರ್ತಕ್ಕಂಥ DKಶಿ ಅವರಿಗೆ ಪರೋಕ್ಷ ಕೌಂಟರ್ ಸರ್ ಇದು. ಯಾರು ನಾನು ನೀನು ಹೇಳಿ ಮುಖ್ಯಮಂತ್ರಿ ಆಗು, ನೀವು ಮುಖ್ಯಮಂತ್ರಿ ಆಗು, ನಾನು ಆಗ್ತೇನೆ ಅನ್ನೋದಕ್ಕೆ ಏನರ ಬೆಲೆ ಇದೆ? ಸರ್ ತಾವು ಕೂಡ ಮೊನ್ನೆ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ನಾನು ಹೇಳಿದ್ದೀನಿ, ಒಂದಿಲ್ಲ ಒಂದು ದಿನ ಅವರು ಮುಖ್ಯಮಂತ್ರಿ ಆಗುವ ಸಶಕ್ತ ಶಕ್ತಿ ಅವ್ರಿಗಿದೆ ಅಂತ ಹೇಳಿದ್ದೇನೆ ವಿನ ಇದೇ ಪೀರಿಯಡಲ್ಲಿ ಆಗಿಬಿಡ್ತಾರೆ ಅಂತ ನಾನು ಯಾವತ್ತೂ ಹೇಳಿಲ್ಲ. ಈ ಸತೀಶ್ ಜಾರಕಿಹೊಳಿ ಅವರು ಕೂಡ ಕ್ಲೇಮ್ ಮಾಡ್ತಾ ಇದ್ದಾರೆ ಸರ್, ನಾನು 2028ಕ್ಕೆ ನಾನು ಕೂಡ CM ಅಭ್ಯರ್ಥಿ ಅಂತೇಳಿ ಅವರು ಕೂಡ ಕ್ಲೇಮ್ ಮಾಡಿದ್ದಾರೆ ಸರ್. ಯಾರ್ಯಾರು ಮುಖ್ಯಮಂತ್ರಿ ಆಗಬೇಕು ಅನ್ನೋದನ್ನು ನೀವು ಕೇಳಬೇಡ ಹೇಳೋಕ್ಕೆ ಏನಾಗುತ್ತೆ? ನೀವು ಕೇಳ್ಬೋದು, ಏನು ತಪ್ಪಿಲ್ಲ. ಈ ಮತ್ತು ಈಗಾಗಲೇ ಕನಸು ಕಾಣ್ತಿದ್ದಾರೆ ಸರ್ ಅವ್ರ ಪರಿಸ್ಥಿತಿ. ಅದು ಹೇಳಿದ್ನಲ್ಲ, ಅದು ಎಲ್ಲಿ ಪಾಸ್ ಆಗಬೇಕಂದ್ರೆ ನಮ್ಮ CLPಯಲ್ಲಿ ಹಾಗೂ AICC.